ಶುಭೋದಯಗಳು. ನನ್ನ ಹೆಸರು ರವಿಕುಮಾರ್, ಹೋಲಿ ಕ್ರೆಸೆಂಟ್ ಆಂಗ್ಲ ಶಾಲೆಯ ಕನ್ನಡ ಭಾಷಾ ಶಿಕ್ಷಕ. 2020 ಮತ್ತು 2021ನೇ ಶೈಕ್ಷಣಿಕ ಸಾಲಿನ ಪ್ರೀತಿಯ SSLC ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಈ ಆನ್ಲೈನ್ ತರಗತಿಗಳಿಗೆ ಹೋಲಿ ಕ್ರೆಸೆಂಟ್ ಶಾಲೆಯ ಕನ್ನಡ ಭಾಷಾ ಶಿಕ್ಷಕರಿಂದ ಆತ್ಮೀಯವಾದಂತಹ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದಿನಿಂದ ನಾವು ಆನ್ಲೈನ್ ತರಗತಿಗಳನ್ನು ನಾವು ಇನ್ನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗಾಗಿ ಕನ್ನಡ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಥಮ ಭಾಷೆ ಕನ್ನಡ ಆಗಿರ್ತಕ್ಕಂತಹ ನಮ್ಮ ಕನ್ನಡ ಮಾತೃಭಾಷೆಯನ್ನ ನಾನು ಇಂದು ನಿಮಗೆ ಪಾಠವನ್ನ ಮಾಡ್ತಾ ಇದ್ದೇನೆ. ಕನ್ನಡ ಭಾಷೆ ಅಂತ ಅಂದ್ರೆ ಏನು? ಯಾವುದೇ ಒಂದು ವ್ಯವಹಾರಗಳನ್ನು ಮಾಡಬೇಕಾದ್ರೂ ಕೂಡ, ವ್ಯವಹಾರಿಕವಾಗಿ ವಿನಿಮಯವನ್ನು ಮಾಡಬೇಕು ಅಂದ್ರೂ ಕೂಡ ಭಾಷೆ ಬಹಳ ಮುಖ್ಯವಾದದ್ದು. ಭಾಷೆ ಅಂತ ಅಂದ್ರೆ ಏನು? ಭಾಷೆ ಅಂತ ಅಂದ್ರೆ ಯಾವ ರೀತಿಯಾಗಿ ಇರ್ತದೆ ಅಂತಕ್ಕಂಥದ್ದನ್ನು. ಭಾಷೆ ಅಂತ ಅಂದ್ರೆ ಇನ್ನೇನಿಲ್ಲ, ಸಂವಹನ ಕ್ರಿಯೆ. ನಮ್ಮಲ್ಲಿರ್ತಕ್ಕಂತಹ ಭಾವನೆಗಳನ್ನ ಬೇರೆಯವರ ಜೊತೆಗೆ ಹಂಚಿಕೊಳ್ತಕ್ಕಂತಹ ಒಂದು ಸಾಧನವನ್ನ ನಾವು ಭಾಷೆ ಅಂತೇಳಿ ಕರೆತೇವೆ. ಅಂತಹ ಸುಮಧುರ ಭಾಷೆ ನಮ್ಮ ಕನ್ನಡ ಭಾಷೆ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹಾರ ಮಾಡುವುದಕ್ಕಾಗಿ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕಾಗಿ ಇರುವ ಒಂದು ಅಮೂಲ್ಯವಾದಂತಹ ಸಾಧನವನ್ನ ನಾವೆಂತ ಕರಿತೀವಿ? ಭಾಷೆ ಅಂತ ಹೇಳಿ ಕರಿತೇವೆ. ಪ್ರಪಂಚದಲ್ಲಿ ಸುಮಾರು 7,000 ಭಾಷೆಗಳು. ಆ 7,000 ಭಾಷೆಗಳಲ್ಲಿ ಪ್ರಚಲಿತ ವಿದ್ಯಮಾನದಲ್ಲಿ 2,000 ಭಾಷೆಗಳು ಪ್ರಚಲಿತವಾಗಿ ಇವೆ ಅಂತ ಹೇಳಿ ನಮಗೆ ಹಲವಾರು ಸಂಶೋಧನೆಗಳನ್ನ ಕಂಡುಹಿಡಿದಿದೆ. ಹಾಗೆ ಈ ಪ್ರಪಂಚದಲ್ಲಿರ್ತಕ್ಕಂತಹ 2,000 ಭಾಷೆಗಳಲ್ಲಿ ನಮ್ಮ ಕನ್ನಡ ಮಾತೃಭಾಷೆಯನ್ನ 27ನೇ ಸ್ಥಾನದಲ್ಲಿರ್ತಕ್ಕಂಥದನ್ನ ನಾವು ಕಾಣಬಹುದು. ಕನ್ನಡ ಭಾಷೆಗೆ ಸುಮಾರು ಸಾಹಿತ್ಯಕ್ಕೆ ಸುಮಾರು 2,000 ವರ್ಷಗಳ ಸುದೀರ್ಘ ಇತಿಹಾಸ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಆ 2,000 ವರ್ಷಗಳ ಸುದೀರ್ಘ ಇತಿಹಾಸ ಇರತಕ್ಕಂತಹ ಕನ್ನಡ ಭಾಷೆಯನ್ನ ಸಾಹಿತ್ಯಕ್ಕೆ ಶ್ರಮಿಸಿದಂತಹ ಕನ್ನಡದ ಕವಿಗಳಾಗಿರ್ತಕ್ಕಂತಹ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂತಹ 8 ಜ್ಞಾನಪೀಠ ಪ್ರಶಸ್ತಿಗಳು, ರಾಷ್ಟ್ರಕವಿ ಬಿರುದಾಂಕಿತ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ 10 ಹಲವಾರು ಸಾಹಿತ್ಯಕ್ಕೆ ಗೋಸ್ಕರನೇ ಕೊಟ್ಟು ಮಾಡಲ್ಪಟ್ಟಿರ್ತಕ್ಕಂತಹ ಭಾಷೆಯನ್ನ ಬಹಳ ಸಮೃದ್ಧವಾಗಿ ನಾವು ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಆದ್ದರಿಂದ ನಮ್ಮ BM-ಶ್ರೀಯವರು ಕನ್ನಡ ಭಾಷೆಯನ್ನ ಕುರಿತು ಏನಪ್ಪಾ ಹೇಳ್ತಾರೆ ಅಂತ ಅಂದ್ರೆ, ಮೊದಲ ತಾಯಿ ಹಾಲ ಕುಡಿದು ಲಲನೆಯಿಂದ ತೊದಲ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು ಎಂಬಂತೆ. ಹಾಗೂ ಮಾಲಿಂಗ ಕವಿಯು ಕೂಡ ಇದಕ್ಕೆ ಬಹಳ ಕನ್ನಡ ಭಾಷೆ ಅಂತಕ್ಕಂಥದ್ದು ಎಷ್ಟು ಸುಮಧುರವಾಗಿದೆ ಅಂತಕ್ಕಂತಹ ವಿಷಯವನ್ನ ಹೇಳುವಂತಹ ನಿಟ್ಟಿನಲ್ಲಿ ಸುರಿದ ಬಾಳೆಯ ಹಣ್ಣಿನಂದಿದೆ. ಕನ್ನಡ ಭಾಷೆ ಎಷ್ಟೊಂದು ಸಮೃದ್ಧವಾಗಿದೆ, ಎಷ್ಟೊಂದು ಸುಂದರವಾಗಿದೆ, ಎಲ್ಲರೂ ಕೂಡ ಮಾತನಾಡುವಂತಹ ಸುಮಧುರಗೀತವಾಗಿರ್ತಕ್ಕಂತಹ ಭಾಷೆ ನಮ್ಮ ಕನ್ನಡ ಭಾಷೆ ಅನ್ನೋದಕ್ಕೆ ಇದೊಂದು ಪದ್ಯವನ್ನ ಕೋಟ್ ಮಾಡಿದ್ದಾರೆ. ಅದು ಮಹಾಲಿಂಗ ಕವಿಯವರು ಹೇಳಿರ್ತಕ್ಕಂಥದ್ದು. ಕನ್ನಡ ಭಾಷೆ ಹೇಗಿರ್ತದೆಪ್ಪ ಅಂತಂದ್ರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಐದ ಉಷ್ಣದ ಹಾಲಿನಂದದಿ, ಕನ್ನಡ ಸಮುದ್ರ ಭಾಷೆ ಅಂತಕ್ಕಂಥದ್ದನ್ನ ಭಾಷೆಯ ಬಗ್ಗೆ ಹಲವಾರು ಕವಿಗಳು ತನ್ನದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೆ ಕನ್ನಡ ಭಾಷೆಯನ್ನ ಅಧಿಕೃತವಾಗಿ ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಕೇಶಿರಾಜನ ಶಬ್ದಮಣಿ ದರ್ಪಣ ಕಾವ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ. ಅದರಲ್ಲಿ ಕನ್ನಡ ಭಾಷೆಯನ್ನ ನಾವು ಮೊದಲಿಗೆ ಕಲಿಯುವಂತಹ ನಿಟ್ಟಿನಲ್ಲಿ ಮೊದಲು ಮಾತಿನ ದೇವತೆಯಾಗಿರತಕ್ಕಂತಹ ವಾಗ್ದೇವಿಗೆ ನಮಿಸಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಒಂದು ಪ್ರಾರ್ಥನಾ ಒಂದು ತ್ರಿಪದಿಯನ್ನ ಅಲ್ಲಿ ಪದ್ಯವನ್ನ ಕೊಟ್ಟು ಮಾಡಿದ್ದಾರೆ. ಅದ್ಯಾವುದಪ್ಪ ಅಂತ ಅಂದ್ರೆ, ಹೀಗೆ ಕನ್ನಡ ಭಾಷೆಯನ್ನ ಕುರಿತಾಗಿ ಮೊದಲು ನಮ್ಮ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಒಂದು ಪದ್ಯ ಈ ರೀತಿ ಇದೆ. ಇದು ಪ್ರಾರ್ಥನಾ ಪದ್ಯ. ಶ್ರೀ ವಾಗ್ದೇವಿಗೆ ಶಬ್ದದಿನ್ ಆವ ಆವ ಇಂದ್ರಿಯದ ವಿಷಯಮಂ ಸ್ತೋತ್ರದೊಳ್ ಉದ್ಭಾವಿಪ ನಿರ್ಮಳ ಮೂರ್ತಿಗೆ ಇಳಾವಂದಿಗೆ ಶಾಸ್ತ್ರಮುಖದ ಅವನ ತಲಪೆ. ಮಾತಿನ ದೇವತೆಯಾಗಿರ್ತಕ್ಕಂತಹ, ಇಲ್ಲಿ ಮಾತಿನ ಮುಖೇನವಾಗಿರ್ತಕ್ಕಂತಹ, ಯಾಕೆ ನೀವು ವಾಗ್ದೇವಿಗೆ ಮೊದಲು ನಾವು ನಮಿಸ್ತೀವಿ ಅಂತ ಹೇಳೋದಾದ್ರೆ, ಮುಖದಲ್ಲೇ ಈ ಪಂಚೇಂದ್ರಿಯಗಳನ್ನು ನಾವು ಇಟ್ಕೊಂಡಿದ್ದೇವೆ. ಆ 5 ಪಂಚೇಂದ್ರಿಯಗಳು ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವು. ಅವು ಯಾವ್ಯಾವಪ್ಪ ಅಂತಂದ್ರೆ, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, ಇವಿಷ್ಟು ಪಂಚೇಂದ್ರಿಯಗಳು. ಕಿವಿ ಅದರದೇ ಆದಂತಹ ಶಬ್ದವನ್ನ ಆಲಿಸ್ತಕ್ಕಂಥದ್ದು, ಮೂಗು ಸುವಾಸನೆಯನ್ನ ಇರ್ತಕ್ಕಂಥದ್ದು, ಕೆಟ್ಟ ವಾಸನೆ ಬೇರೆ ಇರುತ್ತೆ, ಒಳ್ಳೆ ಸುಮಧುರವಾಗಿರ್ತಕ್ಕಂತಹ ವಾಸನೆಯನ್ನೇ ತೆಗೆದುಕೊಳ್ಳುತ್ತೆ. ನಾಲಿಗೆ ಕಹಿ, ಸಿಹಿ, ಬಹಳ ಉಪ್ಪು ಇವೆಲ್ಲವೂ ಕೂಡ ವೆರೈಟಿಯಾಗಿ ತಿಳಿಸ್ತಕ್ಕಂಥದ್ದು. ಚರ್ಮ ಸ್ಪರ್ಶವನ್ನ ಗಮನಿಸುತ್ತೆ.
ಏನಾದ್ರು ತಕ್ಷಣ ಮುಟ್ಟ ತಕ್ಷಣ ನಮಗೆ ಯಾರೋ ಏನೋ ಆಯಿತು ಅನ್ನೋಷ್ಟೊಳಗೆ ತಕ್ಷಣ ನಮಗೆ ಗ್ಲಾಸ್ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ರೀತಿಯಾಗಿ ಪಂಚೇಂದ್ರಿಯಗಳನ್ನ ಇಟ್ಕೊಂಡಿರ್ತಕ್ಕಂತಹ ಈ ಮಾತಿನ ವಾಗ್ದೇವಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದು ಮೊದಲು ಅಂತೇಳಿ ಕೇಶರಾಜನ ಶಬ್ದಮಣಿ ದರ್ಪಣದಲ್ಲಿ ನಾವು ಕಾಣಬಹುದಾಗಿದೆ. ಓಕೆ, ಹೀಗೆ ಶಬ್ದಮಣಿ ದರ್ಪಣದಲ್ಲಿ ಮೊದಲು ಮಾತಿನ ದೇವಿಯಾಗಿರ್ತಕ್ಕಂತಹ ವಾಗ್ದೇವಿಗೆ ನಮಸ್ಕಾರವನ್ನು ಮಾಡುವುದನ್ನು ನಾವು ಕಾಣಬಹುದು. ಅಂತಹ ಮಾತೃಭಾಷೆಯಾಗಿರ್ತಕ್ಕಂತಹ ಈ ಕನ್ನಡ ಭಾಷೆಯನ್ನ ನಮ್ಮ SSLC ವಿದ್ಯಾರ್ಥಿಗಳಿಗೆ ನಮ್ಮ ಗಣತವೆತ್ತ ಕರ್ನಾಟಕ ರಾಜ್ಯ ಸರ್ಕಾರ ತನ್ನದೇ ಆದಂತಹ ಪಠ್ಯ ಪುಸ್ತಕವನ್ನು ಒಳಪಡಿಸಿರ್ತಕ್ಕಂಥದ್ದನ್ನ ಕ್ರಮವನ್ನು ಒಳಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಪಠ್ಯಕ್ರಮ ನಾವು 4 ರೀತಿಯಾಗಿ ಪಠ್ಯಕ್ರಮವನ್ನು ವಿಭಾಗವನ್ನು ಮಾಡಿದ್ದೇವೆ. ಆ 4 ರೀತಿಯಾದಂತಹ ಪಠ್ಯಕ್ರಮ ಯಾವ್ಯಾವುದಪ್ಪ ಅಂತಂದ್ರೆ, ಒಂದು ಗದ್ಯ ಭಾಗ, ಎರಡನೇದಾಗಿ ಪದ್ಯ ಭಾಗ, ಮೂರನೆಯದಾಗಿ ಪಠ್ಯಪೋಷಕ ಅಧ್ಯಯನ ಮತ್ತು ವ್ಯಾಕರಣಾಂಶಗಳು. ನಾವು ಕನ್ನಡ ಭಾಷೆಯನ್ನ ಪಠ್ಯಪುಸ್ತಕವನ್ನ 4 ಭಾಗಗಳ ವಿಂಗಡಣೆಯನ್ನು ಮಾಡಿಕೊಂಡಿದ್ದೇವೆ. ಆ 4 ಭಾಗದ ಇದರಲ್ಲಿ ಗದ್ಯದಲ್ಲಿ ಒಟ್ಟು 8 ಗದ್ಯ ಭಾಗಗಳು ಬರ್ತವೆ. ಯುದ್ಧ ಅಂತಕ್ಕಂಥದ್ದು, ಶಬರಿ ಅಂತಕ್ಕಂಥದ್ದು, ವಿಕ್ರು ಗೋಕಾಕ್ರವರ ರಚನೆ ಮಾಡಿರ್ತಕ್ಕಂತಹ ಲಂಡನ್ ನಗರ ಅಂತಕ್ಕಂಥದ್ದು, ಭಾಗ್ಯಶಿಲ್ಪಿಗಳು, ಎದೆಗೆ ಬಿದ್ದ ಅಕ್ಷರ, ಮೂರ್ತಿರಾವ್ ಅವರು ರಚನೆ ಮಾಡಿರ್ತಕ್ಕಂತಹ ವ್ಯಾಘ್ರಗೀತೆ, ಹಾಗೂ ದುರ್ಗಸಿಂಹರವರು ರಚನೆ ಮಾಡಿರ್ತಕ್ಕಂತಹ ವೃಕ್ಷಸಾಕ್ಷಿ, ಹಾಗೂ ಶಿವಕೋಟೆ ಆಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಸುಕುಮಾರ ಸ್ವಾಮಿ. ಒಟ್ಟು 8 ಗದ್ಯ ಭಾಗಗಳು ಬರ್ತವೆ. ಇನ್ನು ಪದ್ಯ ಭಾಗದಲ್ಲಿ ನಾವು ನೋಡುವುದಾದರೆ, ಪದ್ಯ ಭಾಗದಲ್ಲಿ ಒಟ್ಟು 8 ಪದ್ಯ ಭಾಗಗಳು ಬರ್ತವೆ. ಅದರಲ್ಲಿ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ 3 ಕೂಡ ಬಹಳ ಮಿಶ್ರಿತವಾಗಿರ್ತಕ್ಕಂತಹ ಪದ್ಯಗಳು ಇಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. JS ಶಿವರುದ್ರಪ್ಪನವರು ರಚನೆ ಮಾಡಿರ್ತಕ್ಕಂತಹ ಸಂಕಲ್ಪ ಗೀತೆ, ಹಾಗೂ ಧರಾಬೇಂದ್ರೆಯವರು ರಚನೆ ಮಾಡಿರ್ತಕ್ಕಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರ, ಜನಪದ ಲಾವಣಿಯಾಗಿರ್ತಕ್ಕಂತಹ ಅಲಗಲಿ ಬೇಡ್ರು, ಹಾಗೂ ಕುಮಾರವ್ಯಾಸ ವಿರಚಿತವಾಗಿರ್ತಕ್ಕಂತಹ ಕೌರವೇಂದ್ರನ ಕೊಂದೆ ನೀನು, ಕುವೆಂಪುರವರು ರಚನೆ ಮಾಡಿರ್ತಕ್ಕಂತಹ ಹಸಿರು, ರನ್ನ ರಚನೆ ಮಾಡಿರ್ತಕ್ಕಂತಹ ಚಲವನೆ ಮೆರವನ್, ಲಕ್ಷ್ಮೀಶನ ಜೈಮಿನಿ ಭಾರತದಿಂದ ವೀರಲವ, ಪಂಪ ಆದಿಕವಿ ಪಂಪನಾಗಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂತಹ ಪಂಪ ಭಾರತದಿಂದ ಕೆಮ್ಮನೆ ಮೀಸೆವತ್ತೆನ್ ಅಂತಕ್ಕಂತಹ ಒಟ್ಟು 8 ಪದ್ಯ ಭಾಗಗಳು ನಮ್ಮ ಪಠ್ಯಪುಸ್ತಕ ಸಮಿತಿಯವರು ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಹಾಗೆ ಪಠ್ಯಪೂರಕ ಅಧ್ಯಯನ, ಅಲ್ಲಿ ಒಟ್ಟು 5 ಪಠ್ಯಗಳು ಬರ್ತವೆ. ಅದರಲ್ಲಿ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಇದು ಗದ್ಯಕ್ಕೆ ಒಳಪಡ್ತದೆ. ವಸಂತಮುಖ ತೋರಿಲ್ಲ ಅಂತಕ್ಕಂಥದ್ದು ಪದ್ಯ ಭಾಗಕ್ಕೆ ಒಳಪಡ್ತದೆ. ಭಗತ್ ಸಿಂಗ್, ಮೃಗ ಮತ್ತು ಸುಂದರಿ ಮತ್ತು ಜನಪದ ಕಾವ್ಯವಾಗಿರ್ತಕ್ಕಂತಹ ಒಗಟುಗಳು, ಹೀಗೆ 3 ಭಾಗಗಳಾಗಿ ವಿಂಗಡಿಸಿದೆ. ಇನ್ನೊಂದು ಬಹಳ ಅತಿ ಮುಖ್ಯವಾಗಿ SSLC ವಿದ್ಯಾರ್ಥಿಗಳು ಅಧ್ಯಯನ ಮಾಡಲಿಕ್ಕೆ ಅತ್ಯವಶ್ಯಕವಾಗಿರ್ತಕ್ಕಂತಹ ಇನ್ನೊಂದು ಭಾಗ ಅಂದ್ರೆ ಅದು ವ್ಯಾಕರಣಾಂಶ. ಆ ವ್ಯಾಕರಣಾಂಶಗಳಲ್ಲಿ ನಾವು ಸುಮಾರು 20 ವ್ಯಾಕರಣಾಂಶಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಆ 20 ವ್ಯಾಕರಣಾಂಶಗಳು ಯಾವ್ಯಾವುದು ಅಂತ ನೋಡುವುದಾದ್ರೆ, ಒಂದು ವರ್ಣಮಾಲೆ, ನಾಮಪದಗಳು, ಸರ್ವನಾಮಗಳು, ವಿಭಕ್ತಿ ಪ್ರತ್ಯಯಗಳು, ಕ್ರಿಯಾಪದಗಳು, ಸಂಧಿಗಳು, ಸಮಾಸಗಳು, ಅನ್ಯದೇಶೀಯ ಪದ ಮತ್ತು ದೇಶೀಯ ಪದ, ತತ್ಸಮ ತದ್ಭವ, ಗ್ರಾಂಥಿಕ ರೂಪ, ವಿರುತ್ತಿ ಮತ್ತು ಜೋಡಿ ನುಡಿಗಳು, ಕೃಧಾಂತಗಳು, ತದ್ದಿಧಾಂತಗಳು, ವಾಕ್ಯ ಪ್ರಭೇದಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಹೊಸಗನ್ನಡ ರೂಪ, ಛಂದಸ್ಸು, ಅಲಂಕಾರ. ಈ 20 ಅಂಶಗಳನ್ನ ನಾವು ವ್ಯಾಕರಣಾಂಶದಲ್ಲಿ ಅಧ್ಯಯನವನ್ನ ಮಾಡ್ತೇವೆ. ಹೀಗೆ ನಾವು ಪರೀಕ್ಷಾ ಹಿತದೃಷ್ಟಿಯಿಂದ ಗದ್ಯ, ಪದ್ಯ, ವ್ಯಾಕರಣಾಂಶ ಅನ್ನುವಂತಹ ಭಾಗಗಳಿಗೆ ಎಷ್ಟೆಷ್ಟು ಪ್ರಶ್ನೆಗಳನ್ನ ನಾವು ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಾರೆ, ಆ ಎಷ್ಟೆಷ್ಟು ಪ್ರಶ್ನೆಗಳಿಗೆ ಎಷ್ಟೆಷ್ಟು ಅಂಕಗಳು ನಿಗದಿ ಆಗ್ತವೆ ಅಂತ ನೋಡುವುದಾದರೆ, ನಮಗೆ ಗದ್ಯದಲ್ಲಿ ಒಂದು ಒಟ್ಟು 13 ಪ್ರಶ್ನೆಗಳು ಬರ್ತವೆ. ಆ 13 ಪ್ರಶ್ನೆಗಳಿಗೆ ಒಟ್ಟು 28 ಅಂಕಗಳನ್ನ ಗದ್ಯ ಭಾಗದಲ್ಲಿ ನಿಗದಿಪಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಹಾಗೆ ಪದ್ಯ ಭಾಗದಲ್ಲಿ ಒಟ್ಟು 11 ಪ್ರಶ್ನೆಗಳು ಬರ್ತವೆ. ಅದರಲ್ಲೂ ಕೂಡ ಒಟ್ಟು 28 ಅಂಕಗಳು ಬರ್ತದೆ. ಪಠ್ಯಪೋಷಕ ಅಧ್ಯಾಯದಲ್ಲಿ ಒಟ್ಟು ಪ್ರಶ್ನೆಗಳು 5 ಪ್ರಶ್ನೆಗಳು, ಅಂಕಗಳು ಬಂದು 9 ಅಂಕಗಳನ್ನ ನಿಗದಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇನ್ನು ವ್ಯಾಕರಣಾಂಶಕ್ಕೆ ಬಂದಂತಹ ಸಂದರ್ಭದಲ್ಲಿ 19 ಪ್ರಶ್ನೆಗಳನ್ನ ನಿಗದಿಪಡಿಸಲಾಗಿದೆ ಮತ್ತು ಅದಕ್ಕೆ ಒಟ್ಟು 33 ಅಂಕಗಳು. ಅಂತಂದ್ರೆ ಇಡೀ ಓವರಾಲ್ ಪರೀಕ್ಷಾ ದೃಷ್ಟಿಯಿಂದ ಒಂದು ಪ್ರಶ್ನೆ ಪತ್ರಿಕೆಯ ತಯಾರಿಕೆಯಲ್ಲಿ ಒಟ್ಟು ಎಷ್ಟು ಬರ್ತಾವಪ್ಪ ಅಂದ್ರೆ 45 ಪ್ರಶ್ನೆಗಳು ಮತ್ತು 100 ಅಂಕಗಳಿಗೆ ಕನ್ನಡ ಭಾಷೆಯನ್ನ ಪ್ರಶ್ನೆ ಪತ್ರಿಕೆಯನ್ನು ನಿಗದಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು.
ಆದ್ದರಿಂದಾಗಿ ಪ್ರಿಯ ವಿದ್ಯಾರ್ಥಿಗಳೇ ಇಂದು ಮೊದಲಿಗೆ ನಾವು ಈ ಪಠ್ಯಪೋಷಕ ಗದ್ಯ ಇದನ್ನ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ವ್ಯಾಕರಣಾಂಶಕ್ಕೆ ಸಂಬಂಧಪಟ್ಟಂತೆ ವರ್ಣಮಾಲೆ, ಸಂಧಿ, ಸಮಾಸಗಳನ್ನ ತಿಳಿದುಕೊಳ್ಳುವ. ಎಲ್ಲರಿಗೂ ನಮಸ್ಕಾರಗಳು.